ನೋಡಿ, ನಾವು ಎಳ್ನೀರು ಕುಡಿಸೋದಕ್ಕಿಂತ ಜನರೇ ನೀರು ಕುಡಿಸಿದ್ದಾರೆ. ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಒಬ್ಬ ರಾಜ್ಯಾಧ್ಯಕ್ಷರು ಅನುಪಸ್ಥಿತಿ ಇದ್ದಾರೆ ಅಂದರೆ ಎಷ್ಟು ಗಂಭೀರವಾಗಿ ಈ ಪ್ರಕರಣವನ್ನು ತೊಗೊಂಡಿದ್ದಾರೆ ಅಂತ ಗೊತ್ತಾಗ್ತಾಯಿದೆ. ನಾನು ಡೇ ಒನ್ನಿಂದ ಹೇಳ್ತಾ ಇರೋದು, ಇದನ್ನು ಎಷ್ಟು ಅವರು ಕೆಣಕ್ತಾರೆ, ಇದ್ರ ಬಗ್ಗೆ ಎಷ್ಟು ಅವರು ಪರಿಶೀಲನೆ ಮಾಡ್ತಾರೆ, ಇದ್ರ ಬಗ್ಗೆ ಎಷ್ಟು ತನಿಖೆ ನಡೀತದೆ, ಅಷ್ಟೇ ಮುಖಭಂಗ ಅವ್ರಿಗೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ. ಈಗ ಏನೂ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಇವತ್ತು ಕಾಟಾಚಾರಕ್ಕೆ ಮಾಡಿದ್ರು. ಬೃಹತ್ ಪ್ರತಿಭಟನೆ ಅಂದ್ಬಿಟ್ಟು ವಿರೋಧ ಪಕ್ಷದ ಇರುವಂಥ BJPಗೆ 2,000 ಜನನೂ ಸೇರಿಸ್ಲಿಕ್ಕಾಗಿಲ್ಲ ಅಂದರೆ ಮುಖಭಂಗನೇ ಅಲ್ವಾ? ನೀವು ನೋಡಿದ್ದೀರ ಎಲ್ಲ ವಿಜುವಲ್ಸ್, ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ. ಸೊ ಅದರಿಂದ ಇದ್ರ ಬಗ್ಗೆ ನಾನು ಹೇಳಿದ್ನಲ್ಲ ಆಗಲೇ, BJP ಒಂದು ಮನೆ 100 ಬಾಗಿಲಾಗಿದೆ. ಒಬ್ಬರು ವಕ್ಫ್ ಹೋರಾಟ ಮಾಡ್ತಾಯಿದ್ದಾರೆ, ಒಬ್ಬರು ಈ ಆ್ಯಡ್ ಹಾಕ್ ಕಮಿಟಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಬಾಣಂತಿಯರ ಸಾವು ಬಗ್ಗೆ ಮಾತನಾಡ್ತಾ ಇದ್ದಾರೆ, ಇನ್ನು ಕೆಲವು ಜನ KSRTC ಇದರಲ್ಲಿ ಹೂವು ಕೊಡ್ತಾ ಇದ್ದಾರೆ, ಇನ್ನು ಕೆಲವು ಜನ ಪ್ರಿಯಾಂಕರ್ಗೆ ಅಂದ್ಬಿಟ್ಟು ಅಲ್ಲಿ ಕಲಬುರ್ಗಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಇದು ಯಾವುದೂ ಕೂಡ ಇಶ್ಯೂ ಇರಲಾರ್ದನ್ನು ಪಬ್ಲಿಕ್ ಡೊಮೇನಲ್ಲಿ ತರಲಿಕ್ಕೆ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಬಣಗಳು. ಸೊ ಅದು ಯಾವುದೂ ಕೂಡ ಯಶಸ್ವಿ ಆಗಲ್ಲ. ಸೊ ಅದರಿಂದ ಏನೇ ಇದ್ರೂ ಕೂಡ ಈ ಸರ್ಕಾರ ಜನರ ಪರವಾಗಿದೆ, ಜನರ ಪರವಾಗಿ ಕೆಲಸ ಮಾಡುತ್ತೆ ಅಂತ ಮುಂಚೆಯಿಂದನೂ ಹೇಳ್ಕೊಂಡು ಬರ್ತಾಯಿದ್ದಾರೆ, ಮುಂದೂ ಕೂಡ ಅದೇ ರೀತಿಯಲ್ಲಿ ಮಾಡ್ತಾರೆ. ಟಾರ್ಗೆಟ್ ಆಗಿದ್ದಾರೆ ಅಂತ. ಹೌದು, ಈಗ ಇವಾಗಿಂದ ಅಲ್ಲ, ಈಗ 4-5 ವರ್ಷ ಆಯಿತು. ಯಾವಾಗ ಇವರ BJPಯವರ ಭ್ರಷ್ಟಾಚಾರದ ಬಣ್ಣವನ್ನು ನಾವು ಬಯಲು ಮಾಡಿಟ್ಟಿದ್ದೀವಿ, ಅವಾಗಿಂದ ಇವ್ರನ್ನ ಟಾರ್ಗೆಟೇ ಇದ್ದೀವಿ. ಇವ್ರದ್ದು ಪಕ್ಷದ ಕಡೆಯಿಂದ ಇರ್ಬೋದು, ಮತ್ತು ಸೈದ್ಧಾಂತಿಕವಾಗಿ ನಾವು ಈ RSS ಮತ್ತು ಈ ಮನುಸ್ಮೃತಿ ತತ್ವದ ವಿರುದ್ಧ ಇದ್ದೀವಿ. ಸೊ ಅದಕ್ಕೆ ಅವರಿಗೆ ನಮಗೆ ಬಸವ ತತ್ವ, ಬುದ್ಧ ತತ್ವ, ಸಂವಿಧಾನ ಅಂದರೆ ನಮಗೆ ಇಷ್ಟ, ಅವ್ರಿಗೆ RSS ತತ್ವ ಇಷ್ಟ. RS ತತ್ವ ಈ ಬುದ್ಧ ಬಸವ ತತ್ವ ಬೆಳೆದ್ರೆ RSS ತತ್ವ ಕುಸಿಬೇಕು. ಅದೇನಾದರೂ ಕುಸಿತ ಆದಾಗ ಏನಾಗುತ್ತೆ, ಇವ್ರದ್ದು ಅಸ್ತಿತ್ವನೇ ಉಳ್ಕೊಳಲ್ಲ. ಸೊ ಅದರಿಂದ ಅವರು ನಮ್ಮ ವಿರುದ್ಧ ಇದ್ದಾರೆ. ಸೊ ಅದಕ್ಕೆ ಕ್ವೈಟ್ ನ್ಯಾಚುರಲಿ ವಿ ಆರ್ ಆಲ್ ಟಾರ್ಗೆಟೆಡ್. ಮೊನ್ನೆ ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿಕೆಯನ್ನು ನೀಡಿದರು. ಅದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅದಕ್ಕೆ ಇವರೆಲ್ಲ ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ಮನವೊಲಿಸಲಿಕ್ಕೆ ಇವೆಲ್ಲ ನಮ್ಮ ವಿರುದ್ಧವಾಗಿ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾಡಲಿ. ಸರ್, ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿ, ನೀವು 40% ಅಂತ ಆರೋಪ ಮಾಡಿದ್ರಿ, ಈಗ ಅವ್ರು 60% ಅಂತ ನಿಮ್ಮ ಸರ್ಕಾರ. ನೋಡಿ, ಇವರೇ ಇದಕ್ಕೂ ಒಂದು ಪೆನ್ ಡ್ರೈವ್ ಇರಬೇಕು ಅವ್ರ ಹತ್ರ, ತೆಗಿಸಿ. ಯಾರು ಬೇಡ ಅಂದಿದ್ದಾರೆ? ನೋಡಿ, ಒಬ್ಬರು ಕೇಂದ್ರ ಸಚಿವರು ಪದೇ ಪದೇ ಇಂಥ ಆರೋಪಗಳನ್ನು ಮಾಡೋದು, ಎಲ್ಲೋ ಯಾರೋ ತುಮಕೂರದವ್ರು ಹೇಳಿದ್ರು, ಕಲಬುರ್ಗಿದವ್ರು ಹೇಳಿದ್ರು, ಕಾಂಗ್ರೆಸ್ನವ್ರು ಹೇಳಿದ್ರು, BJPಯವ್ರು ಹೇಳಿದ್ರು ಅಂತ ಹೇಳೋದು ಸರಿಯಾ? ನೀವೇ ಹೇಳಿ. ಈಸ್ ಇನ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್. ಆಮೇಲೆ ಇತಿಮಿತಿ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಅವರು ಲಿಮಿಟ್ನಲ್ಲಿ ಮಾಡಿದರು ಅಂತ ಅರ್ಥನಾ? ಏನದು? ಒಬ್ಬರು ಮಾಜಿ ಮುಖ್ಯಮಂತ್ರಿ ಆಗಿ, ಕೇಂದ್ರ ಸಚಿವರಾಗಿ ಹೀಗೆ ಇಲ್ಲದ ಸಲ್ಲದ ಆರೋಪ, ಬೀದಿಗೆ ಹೋಗೋರ ಥರ ಮಾತಾಡಿದ್ರೆ ಏನು ಉತ್ತರ ಕೊಡೋಕ್ಕಾಗ್ತದೆ? 60%, 40% ಏನಿದು? ಈಗ ನಾವು 40% ಆರೋಪ ಮಾಡಿದಾಗ ನಾವು ಮಾಧ್ಯಮದಲ್ಲಿ ಏನು ಬಂದಿತ್ತು, BJP ಶಾಸಕರು ಏನು ಅಧಿಕೃತ ಹೇಳಿಕೆ ಕೊಟ್ಟಿದ್ದರು, ಏನು ಅಂದಿನ ಗವರ್ನರ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದರು, ಲೋಕಾಯುಕ್ತ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದರು, ಅದರ ಆಧಾರದ ಮೇಲೆ ನಾವು ಆರೋಪ ಮಾಡಿದ್ವಿ. ಅದರ ಆಧಾರದ ಮೇಲೆ ದಾಖಲೆಗಳು ಬಿಡುಗಡೆ ಮಾಡಿದ್ವಿ. ಇಲ್ಲಿ ಎಲ್ಲಿದೆ ಇವರೇ? ಲಾಸ್ಟ್ ಟೈಮು ಹೇಳಿದ್ರಲ್ಲ ಪೆನ್ ಡ್ರೈವ್ ಅಂತ. ಏನಾಯಿತು ಪೆನ್ ಡ್ರೈವ್ ಹೊರಗೆ ಬಂತು, ಬಟ್ ಯಾವ ಪೆನ್ ಡ್ರೈವ್ ಹೊರಗೆ ಬಂತು ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲ, ಮರ್ತೋಗ್ಬಿಟ್ಟಿದ್ದಾರಾ? ಸೊ ಆದ್ದರಿಂದ ಏನೇ ಇದ್ರೂ ಸ್ವಲ್ಪ ನಾನು ಪದೇ ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದಲ್ಲಿರೋರು ಲಾಜಿಕ್ಕಾಗಿ ದಾಖಲೆ ಸಮೇತ ನಮಗೆ ಕೊಟ್ಟರೆ ನಾವು ಉತ್ತರ ಕೊಡ್ಬೋದು. ಸುಮ್ಮನೆ ಈಗ ಏನೋ ಒಂದು ಏನು ನಿಮಗೆ ಬ್ರೇಕಿಂಗ್ ನ್ಯೂಸ್ ಕೊಡೋಕ್ಕೆ, ಪ್ರೈಮ್ ಟೈಮಿಗೆ ಬರಲಿಕ್ಕೆ ಮಾಡೋಕ್ಕೆ ಹೋದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಸರ್, ಪೆನ್ ಡ್ರೈವ್ ತೋರಿಸಿ ಅವರು ಹಿಟ್ ಆ್ಯಂಡ್ ರನ್ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ. ನಾನಲ್ಲ, ಅವರೇ ತಾನೇ ಹೇಳಿದ್ದು ಪೆನ್ ಡ್ರೈವ್ ಇದೆ ಅಂತ. ಯಾಕಿನ್ನ ಆ ಪೆನ್ ಡ್ರೈವೇ ಬಿಡುಗಡೆ ಆಗಿಲ್ಲ? ಹಳೆ ಪೆನ್ ಡ್ರೈವ್ ಅವರೇ ತಾನೇ ಹೇಳಿದ್ದು, ನಾವಲ್ಲ. ವಿಧಾನಸೌಧದಲ್ಲಿ ಅವರೇ ಪೆನ್ ಡ್ರೈವ್ ಇದೆ, ಅದು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದವರು. ಪೆನ್ ಡ್ರೈವ್ ಏನೋ ಬಿಡುಗಡೆ ಆಯಿತು, ಬಟ್ ಯಾವ ಪೆನ್ ಡ್ರೈವ್ ಬಿಡುಗಡೆ ಆಯಿತು ಅಂತ ನಿಮಗೆ ಗೊತ್ತಿದೆ. ಅದು ಸರ್, ಸಚಿವರೆಲ್ಲರೂ ವಿಧಾನಸೌಧದಲ್ಲೇ ಹಣ ಪಡಿತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಸಚಿವರ ಮೇಲೆ ಮಾಡಿದ್ದಾರೆ. ನೋಡಿ, ವಿಧಾನಸೌಧದಲ್ಲಿ ಹಿಂದಿನ ಸರ್ಕಾರದಲ್ಲಿ ಮುನಿರತ್ನ ಅವ್ರು ಏನೇನು ನಡೆಸಿದ್ದಾರೆ ಅಂತ ಗೊತ್ತಿದೆ ಜನರಿಗೆ. ಅದ್ರ ಬಗ್ಗೆ ಮಾತಾಡ್ತಾರಾ? ಅದಾಗಲೇ ಪ್ರೂವ್ ಆಗಿದೆ ಅಲ್ಲ. ಇನ್ನೂ ಕೂಡ ಅವ್ರಿಗೆ ಯಾಕೆ ಉಚ್ಚಾಟನೆ ಮಾಡಿಲ್ಲ ಪಕ್ಷದಿಂದ? ಅದ್ರ ಬಗ್ಗೆ ಈ ಮೈತ್ರಿ ಪಕ್ಷದವರು, ಸ್ನೇಹಿತರು ಯಾಕೆ ಮಾತಾಡ್ತಾ ಇಲ್ಲ ವಿಧಾನಸೌಧದಲ್ಲಿ ಏನೇನು ನಡೀತು ಅಂದ್ಬಿಟ್ಟು?
ಸೊ ಅದರಿಂದ ನೀವು ಹಿಟ್ ಆ್ಯಂಡ್ ರನ್ ಮಾಡೋದು ಬಿಟ್ಟು ದಯವಿಟ್ಟು ಅದು ಏನು ಪೆನ್ ಡ್ರೈವ್ ಇದೆಯೋ ದಾಖಲೆಗಳಿದೆಯೋ ಯಾರು ಬಂದು 164 ಏನಲ್ಲಿ ಅವರು ಏನು ಹೇಳಿಕೆ ಕೊಡ್ತಾರೋ ಕೊಡಲಿ, ಯಾರು ಬೇಡ ಅಂದಿದ್ದಾರೆ. ಪದೇ ಪದೇ ಅದು 60%, 70%, 80%, ಈಗ ಇನ್ನೂ ಒಂದು ಸ್ವಲ್ಪ ಕಾಯಿರಿ, ಇವರು ನ್ಯೂಸ್ನಲ್ಲಿ ಬರಲಿಕ್ಕೆ 100% ಅಂತಾರೆ ಇವರು. ಸರ್ ಇನ್ನೊಂದು ಮುಖ್ಯವಾಗಿರುವಂಥದ್ದು, ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸಂಕ್ರಾಂತಿ ಹೊತ್ತಿಗೆ ಸರ್ಕಾರ ಏನು ಬೇಕಾದ್ರೂ ಆಗ್ಬೋದು ಅಂತ ಮಾತು ಹೇಳ್ತಿದ್ದಾರೆ. ಈಗ ಅದಕ್ಕೂ ಒಂದು ಪೆನ್ ಡ್ರೈವ್ ಇದೆಯಾ ಅವ್ರ ಹತ್ರ? ಇಲ್ಲ, ಎಲ್ಲಿಂದ ಬರ್ತಾ ಇದೆ ಇವ್ರ ಮಾಹಿತಿ? ನಂಬಂಗನ ಇರಬೇಕಲ್ಲ. ಈಗ ಸಂಕ್ರಾಂತಿ ಹೊತ್ತಿಗೆ ಏನಾದರೂ ಬದಲಾವಣೆ ಆದರೆ BJP ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರಂತ BJP ಅವ್ರು ಹೇಳ್ತಾ ಇರೋದು, ನಾವಲ್ಲ ಅಲ್ಲ. ಅಕಸ್ಮಾತ್ ಏನಾದರೂ ಬದಲಾವಣೆ ಆದರೆ ಬಹುಶಃ ಅಲ್ಲೇನಾದರೂ ರೀಶಫಲ್ ಆಗಿ ಇವ್ರಿಗೆ ಆಚೆ ಆಗ್ತಾರೋ ಏನೋ ಗೊತ್ತಿಲ್ಲ. ಯಾಕಂದರೆ JDS ಇವಾಗ ಇಂಡಿಯಾನಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿದೆ. ಮೊನ್ನೆ ಕೂಡ ಜನರು ಭಾಳ ಸ್ಪಷ್ಟವಾದಂಥ ತೀರ್ಪು JDS ವಿರುದ್ಧ ಕೊಟ್ಟಿದ್ದಾರೆ. ಈಗ ಇವರು 60% ಸರ್ಕಾರ, 50% ಸರ್ಕಾರ ಅಂತ ಇವು ಭ್ರಷ್ಟಾಚಾರ ಇಷ್ಟೊಂದು ನಡೆದಿದ್ರೆ ಮತ್ತು ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಗೆಲ್ಸೋಕ್ಕಾಗಿಲ್ಲ? ಇವ್ರು ಹೇಳ್ಬೋದಾಗಿತ್ತಲ್ಲ, ನಮ್ಮ ಸರ್ಕಾರದ ವೈಫಲ್ಯಗಳನ್ನು ಇವರೇ ಇದೇ JDSನವ್ರು ಏನಂದಿದ್ರು, ಬಿಟ್ಟಿ ಭಾಗ್ಯ ಅಂತ. ಹೌದಾ ಇಲ್ಲ? ಗ್ಯಾರಂಟಿ ಬಗ್ಗೆ ಯಾಕೆ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಜನರಿಗೆ? ಇದು ಬಿಟ್ಟಿ ಭಾಗ್ಯ ಇದೆ, ಇದಕ್ಕೆ ವೋಟ್ ಮಾಡಬೇಡಿ ಅಂತ. ಭ್ರಷ್ಟಾಚಾರ ನಡೀತಾ ಇದೆ, ವೋಟ್ ಮಾಡಬೇಡಿ ಅಂತ ಯಾಕೆ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ? ನಮ್ದು ಯಾವುದು ಯೋಜನೆ ಸರಿ ಇಲ್ಲ ಅಂತ ಯಾಕೆ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ? DK ಶಿವಕುಮಾರ್ ಅವ್ರ ನಾಯಕತ್ವ, ಸಿದ್ದರಾಮಯ್ಯ ಅವ್ರ ನಾಯಕತ್ವ ಸರಿ ಇಲ್ಲ ಅಂದ್ಬಿಟ್ಟು ಜನರಿಗೆ ಯಾಕೆ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ? ಬೇರೆಯವ್ರು ಸೋಲೋದು ಬಿಡಿ ಸರ್, JDSೇ ಸೋಲ್ತಲ್ಲ ಎಲೆಕ್ಷನ್ನು. ಹೌದಾ ಇಲ್ಲ? ದಟ್ ಮೀನ್ಸ್ ಇವ್ರು ಏನು ಹೇಳ್ತಾ ಇದ್ದಾರೆ ಜನರು ನಂಬ್ತಾ ಇಲ್ಲ ಅಂತ ಅರ್ಥ ಆಯ್ತಲ್ವಾ? ಸರ್ ಒಂದು ಕಡೆ ಯಡಿಯೂರಪ್ಪರು ಇದು ಭ್ರಷ್ಟ ಸರ್ಕಾರ ಅಂತಾರೆ, ಮಗದೊಂದು ಕಡೆ ವಿಜಯೇಂದ್ರ ಅವರು 3 ತಿಂಗಳಲ್ಲಿ ಯಾರು ಯಡಿಯೂರಪ್ಪ ಅವ್ರು ಭ್ರಷ್ಟ ಸರ್ಕಾರ ಅಂತ ಇದ್ದಾರೆ? ಅವ್ರು ಮರ್ತೋಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಅವರು ಮುಖ್ಯಮಂತ್ರಿ ಇದ್ದಾಗೆಲ್ಲನೂ ಕೂಡ ನ್ಯಾಷನಲ್ ಟೆಲಿವಿಷನ್ನಲ್ಲಿ ಮತ್ತು ನ್ಯಾಷನಲ್ ಪೇಪರ್ ಮ್ಯಾಗಝೀನ್ಸ್ಗಳಲ್ಲಿ ಇವ್ರ ಫೋಟೋ ಹಾಕ್ಬಿಟ್ಟು ಇಂಡಿಯಾಸ್ ಮೋಸ್ಟ್ ಕರಪ್ಟ್ ಸ್ಟೇಟ್ ಅಂತ ಬಂದಿದೆ. ಯಡಿಯೂರಪ್ಪ ಅವ್ರ ಸಾಹೇಬ್ರೆ ಫೋಟೋ ಹಿಂಗಿರೋದು. ಸ್ವಲ್ಪ ಮೆಮರಿಯನ್ನು ರಿಫ್ರೆಶ್ ಮಾಡೋಕ್ಕೆ ಕೇಳಿ ಸಾಹೇಬ್ರಿಗೆ. ಆಮೇಲೆ ಭ್ರಷ್ಟಾಚಾರದ ಬಗ್ಗೆ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ಮಾತಾಡಿಲ್ಲ ಅಂದರೆ ಬೆಟರ್. 3 ತಿಂಗಳಲ್ಲಿ CM ಬದಲಾಗ್ತಾರೆ ಅಂತ ವಿಜೇಂದ್ರ ಅವರು ಮತ್ತೆ ಹೇಳಿದ್ದಾರೆ. 3 ತಿಂಗಳಲ್ಲಿ ಅವ್ರ ಕುರ್ಚಿ ಇರ್ತದೆ ಇಲ್ಲ, ಅವ್ರಿಗೆ ಫಸ್ಟ್ ಕಾಯಂ ಮಾಡ್ಕೊಳಕ್ಕೆ ಹೇಳಿ. ಹಂಗಾಮಿ ಅಧ್ಯಕ್ಷರಂತ ಯಾರು ಹೇಳಿದ್ದು? ಆ್ಯಡಾಕ್ ಕಮಿಟಿದು ಅಧ್ಯಕ್ಷರು ವಿಜೇಂದ್ರ ಅವರು ಅಂದ್ಬಿಟ್ಟು ಯಾರು ಹೇಳಿದ್ದು? ಕಾಂಗ್ರೆಸ್ನವರಾ? ಹೊಸ ವರ್ಷಕ್ಕೆ ಹೊಸ ಅಧ್ಯಕ್ಷರು ಬರ್ತಾರೆ ಅಂದ್ಬಿಟ್ಟು ಯಾರು ಹೇಳಿದ್ದು? ಕಾಂಗ್ರೆಸ್ನವರಾ? ಸೊ ದಯವಿಟ್ಟು ವಿರೋಧ ಪಕ್ಷದ ಅವರಿಗೆ ನಾನು ಮನವಿ ಮಾಡ್ಕೋದು, ಫಸ್ಟು ನಿಮ್ಮ ಮನೆ ಸರಿ ಮಾಡ್ಕೊಳ್ಳಿ. ನಿಮ್ಮಲ್ಲಿ ನಾಯಕರು ಯಾರಂತ ನೀವು ಕರೆಕ್ಟಾಗಿ ತಿಳ್ಕೊಂಡು ಕಾಂಗ್ರೆಸ್ ಹತ್ರ ಬನ್ನಿ. ಕೊನೆಯದಾಗಿ ಕಾಂಗ್ರೆಸ್ಸಲ್ಲಿ ಎಲ್ಲ ಒಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ಅನ್ನೋದು ಬೇರೆ ಬೇರೆ ಚರ್ಚೆಗೆ ಗ್ರಾಸ. ನಾವು ಊಟನೇ ಮಾಡಬಾರ್ದೇನ್ರಿ? ನೀವು ಹೇಳಿ, ನೀವು ಸೇರಲೇಬಾರ್ದಾ? ಈಗ ಎಷ್ಟೊಂದು ಹಲವಾರು ಬಾರಿ ನಾವು ಸೇರ್ತೀವಿ. ಈಗ ಬೆಳಗಾಂನಲ್ಲಿದ್ದಾಗ ದಿನ ಯಾರನ್ನ ಒಬ್ಬರು ಕರಿತಾ ಇರ್ತಾರೆ, ಯಾರಾದರೂ ಸೀನಿಯರ್ಸು ಜೂನಿಯರ್ಸಿಗೆ ಕರೆಸ್ತಾರೆ, ಅಥವಾ ಯಾರನ್ನ ಅಲ್ಲಿ ಸ್ಥಳೀಯ ಮುಖಂಡರು ನೀವೆಲ್ಲ ಬೆಳಗಾಮಿಗೆ ಬರೋದು ಭಾಳ ರೇರಾಗಿ ಬರ್ತೀರಪ್ಪ, ಬನ್ನಿ ವರ್ಷಕ್ಕೊಮ್ಮೆ ಬರ್ತೀರಾ ಅಂತ ಮಾಡ್ತಾರೆ. ಅದೆಲ್ಲ ತಪ್ಪ. ಈಗ ಊಟಕ್ಕೂ ಬೆಳಗಾವಿ ಸಚಿವರ ಬೆಂಗಳೂರಿನಲ್ಲಿ ಮಾಡಿದ್ರು ಏನು ವ್ಯತ್ಯಾಸ ಇದೆ ಇವರೇ? ಈಗ ನೀವು ನಮ್ಗೆ ಊಟಕ್ಕೆ ಕರೆದ್ರೆ ನಾನು ಬೇಡ ಅನ್ನೋಕ್ಕಾಗುತ್ತಾ? ಯು ಆರ್ ಮೈ ಕೊಲೀಗ್, ಯು ಆರ್ ಮೈ ಸೀನಿಯರ್ ಕೊಲೀಗ್. ನೀವು ಊಟಕ್ಕೆ ಕರೆದ್ರೆ ನಾವು ಬೇಡ ಅನ್ನೋಕ್ಕಾಗುತ್ತಾ? ಊಟದಲ್ಲಿ ಹಲವಾರು ಚರ್ಚೆ ಆಗುತ್ತೆ. ರಾಜಕೀಯನೂ ಚರ್ಚೆ ಆಗುತ್ತೆ, ಕ್ರಿಕೆಟು ಚರ್ಚೆ ಆಗುತ್ತೆ, ಅಡುಗೆ ಹೇಗಾಗಿದೆ ಅಂತಲೂ ಚರ್ಚೆ ಆಗುತ್ತೆ, ನನ್ನ ಭವಿಷ್ಯನೂ ಚರ್ಚೆ ಆಗುತ್ತೆ. ಏನು ತಪ್ಪೇನಿದೆ ಅದರಲ್ಲಿ? ಮತ್ತು ಸರ್ಕಾರದಲ್ಲೂ ಮುಂದೆ ಹೇಗೆ ಆಡಬೇಕು ಅನ್ನೋದು ಚರ್ಚೆ ಆಗಿರುತ್ತೆ. ವಾಟ್ ಈಸ್ ರಾಂಗ್? ವಿ ಆರ್ ಪೊಲಿಟಿಷಿಯನ್ಸ್. ಇಫ್ ಯು ಡೋಂಟ್ ಪ್ರಾಕ್ಟೀಸ್ ಪೊಲಿಟಿಕ್ಸ್, ಹೂ ವಿಲ್ ಪ್ರಾಕ್ಟೀಸ್? ಈಗ ನಾವೇ ತಾನೇ ಈಗ ರಾಜಕಾರಣಿಗಳು ರಾಜಕೀಯ ಮಾಡಿಲ್ಲ ಅಂದರೆ ಇನ್ನೇನು ಮಾಡ್ತಾರೆ ಸರ್? ಆದರೆ ಅದು ನಾವು ಒಬ್ಬರೇ ಸೇರ್ ಮಾಡಬೇಕು, 10 ಜನ ಸೇರ್ ಮಾಡಿದ್ರೆ ಅಂದರೆ ರಾಜಕಾರಣಿಗಳು ಇದಕ್ಕೆ ಸೇರಬಾರ್ದಾ? ಊಟಕ್ಕೆ ಸೇರಬಾರ್ದಾ? ನೀವೇ ಹೇಳಿ, ಏನು ಮಾಡೋಕ್ಕಾಗ್ತದೆ? ಈಗ ನಾವು ಆಲ್ಮೋಸ್ಟ್ ವಾರಕ್ಕೊಮ್ಮೆ ಪರಮೇಶ್ವರ್ ಸಾಹೇಬ್ರ ಮನೆಗೆ ಹೋಗ್ತೀವಿ, DK ಸಾಹೇಬ್ರ ಮನೆಗೆ ಹೋಗ್ತೀವಿ, MB ಪಾಟೀಲ್ ಸಾಹೇಬ್ರ ಮನೆಗೆ, ಎಲ್ಲರೂ ಸುತ್ತಮುತ್ತನೇ ಇರೋದು. ಅಂದರೆ ದಿನ ನಾವು ಅದೇ ಚರ್ಚೆ ಮಾಡ್ತೀವಾ? ಸರ್ ನೀವು ಹೋಗೋದಕ್ಕೂ ಬೇರೆ, ಒಂದು ಕಡೆ ಸೇರಿ CM ಆದಿಯಾಗಿ ಸಚಿವರೆಲ್ಲ ಸೇರೋದು ಬೇರೆ. ಈ CM ಅವ್ರಿಗೆ CM ಅವ್ರು ಕರೆಸ್ಬಾರ್ದಂತಿದೆ. CM ಅವ್ರು ನಮ್ಗೆ ಕರೆಸಲ್ವಾ? 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಎಲ್ಲ ಕ್ಯಾಬಿನೆಟ್ದವ್ರಿಗೆ ಕರೆಸ್ತಾರೆ. ಕೆಲವು ಜನ ಸೀನಿಯರ್ ಕ್ಯಾಬಿನೆಟ್ದವ್ರಿಗೆ ಕರೆಸ್ತಾರೆ, ಕೆಲವು ಜನ MLAಗಳಿಗೆ ಕರೆಸ್ತಾರೆ. ಅದು ನೀವು ಯಾವ ದೃಷ್ಟಿಕೋನದಿಂದ ನೋಡ್ತೀರಾ ಅದ್ರ ಮೇಲೆ ಡಿಪೆಂಡು. ನಿಮ್ಗೆ ಇಷ್ಟ ಇದೆ ಎಲ್ಲ ಡಿಪೆಂಡ್ ಅಂತ ಮಾಡ್ತಾ ಇದ್ದೀರಿ. ಇಷ್ಟ ಇದೆ ಅಂದರೆ ಏನು? ಈಗ ನೋಡಿ, ನೀವು ಊಟಕ್ಕೆ ಕರೆದ ಮೇಲೆ ನಾವು ಇಲ್ಲ ಅನ್ನೋಕೆ, ಊಟ ಅಂತೂ ಚೆನ್ನಾಗಿದ್ದೇ ಇರ್ತದಲ್ಲ. ಅದು ಸೊ ಮತ್ತೆ
ಇಷ್ಟ ಆಗಿರೋದ್ರಿಂದನೇ ಡಿಫೆಂಡ್ ಮಾಡ್ತಾ ಇರೋದು, ಊಟಕ್ಕೆ ಡಿಫೆಂಡ್ ಮಾಡ್ತಾ ಇರೋದು ನಾವು. ಗೊತ್ತಾಯ್ತು, ಅರ್ಥ ಆಯ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.